ಚಂದ್ರಕಲಾ ಅವರು ಉಪಸ್ಥಿತರಿದ್ದಾರೆ. ಅವರು ಯುವ ಕನ್ನಡಿಗರ ಸೇನೆಯ ಮಹಿಳಾ ಘಟಕದ ಅಧ್ಯಕ್ಷರು. ಹಾಗೆ ಅವರ ಪಕ್ಕದಲ್ಲಿ ಚರಣ್ ಗೌಡ ಅಂತ ಉಪಸ್ಥಿತರಿದ್ದಾರೆ. ಅವರು ವಕೀಲರ ಘಟಕದ ಅಧ್ಯಕ್ಷರು. ನಂತರ ಜಾಗತೀಕರಣ, ಖಾಸಗೀಕರಣ ಇವುಗಳ ಮಧ್ಯೆ ಕಾರ್ಮಿಕರು, ಕಾರ್ಮಿಕ ಹಕ್ಕುಗಳು ಎಲ್ಲೂ ಕೂಡ ಬೆಲೆಯನ್ನು ಕಳ್ಕೊಂಡಿದ್ದಾರೆ. ಹಿಂದೆ ಈ ಮೇ ಡೇಯನ್ನು ಆಚರಣೆ ಮಾಡೋದಕ್ಕೆ, ಮೇ 1ನೇ ತಾರೀಕಿನ ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡೋದಕ್ಕೆ ಚಿಕಾಗೋದಲ್ಲಿ ನಡೆದಂಥ ಕಾರ್ಮಿಕರ ಹೋರಾಟ ಏನು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಕೆಲಸವನ್ನು ಮಾಡಬೇಕಾಗಿತ್ತು. 10, 12, 14 ತಾಸುಗಳು ಕೆಲಸವನ್ನು ಮಾಡಬೇಕಾಗಿತ್ತು. ಈ 19ನೇ ಶತಮಾನದಲ್ಲಿ ಅದನ್ನ ಇಲ್ಲ, ನಮಗೆ 8 ಗಂಟೆಗಳ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಳ್ಬೇಕು ಅಂತ ಹೇಳಿ ಜೊತೆಯಲ್ಲಿ ಕಾರ್ಮಿಕ ಯೂನಿಯನ್ಗಳನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕಾರ್ಮಿಕರ ಹೋರಾಟ ಪ್ರಾರಂಭ ಆಯಿತು. 1884ರಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೇನೆ ಇಲ್ಲಿ 8 ಗಂಟೆಗಳ ಕಾಲದ ಕೆಲಸ ಚಿಕಾಗೋ ಸಮಾವೇಶದಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಅದಾದ ನಂತರ ಮೇ 1ನೇ ತಾರೀಕಿನ ನಂತರ ಮೇ 3ನೇ ತಾರೀಕು ಗೋಲಿಬಾರ್ ಆಗ್ತೈತೆ, 6 ಜನ ಸಾಯ್ತಾರೆ. ನಂತರ 7 ಜನರನ್ನ ಗಲ್ಲಿಗಾಕುವಂತ ವ್ಯವಸ್ಥೆ ಕೂಡ ನಿರ್ಮಾಣ ಆಗ್ತೈತೆ. ಅಂದಿನಿಂದ ಇಂದಿನವರೆಗೂ ಕಾರ್ಮಿಕ ಹಕ್ಕುಗಳನ್ನ ತರಬೇಕು, ಕಾಯ್ದೆಗಳನ್ನ ಉತ್ತಮ ಬಲಪಡಿಸಬೇಕು ಅಂತ ಹೇಳ್ಬಿಟ್ಟು ಹೋರಾಟಗಳ ಜೊತೆಯಲ್ಲಿ ನಮ್ಮ ಮದ್ರಾಸ್ನಲ್ಲಿ ಬ್ರಿಟಿಷರ ಆಳ್ವಿಕೆಯ 43ರಲ್ಲಿ ಪ್ರಥಮವಾದಂತಹ ಸಮಾವೇಶ ಆಗ್ತೈತೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಈ ಖಾಸಗೀಕರಣದಿಂದ ಕಾರ್ಮಿಕರೇ ಇಲ್ಲದಂತಾಗಿದೆ. ಇರುವಂತ ಕಾರ್ಮಿಕರು ಗುತ್ತಿಗೆ ಆಧಾರದ ಕಾರ್ಮಿಕರು. ಆ ಕಾರ್ಮಿಕರಿಗೆ ಯಾವುದೇ ಹಕ್ಕುಗಳಿರೋದಿಲ್ಲ, ಯಾವುದೇ ವ್ಯವಸ್ಥೆಗಳಿರೋದಿಲ್ಲ. ಅವರಿಗೆ ಯಾವ PF ಅನ್ನು ಕೊಡ್ತಾ ಇಲ್ಲ, ESI ಅನ್ನು ಕೊಡ್ತಾ ಇಲ್ಲ. ಕಾಟಾಚಾರಕ್ಕೆ ಒಂದಷ್ಟು ಕಂಪನಿಗಳು ಮಾತ್ರ ಈ ESI PF ಅನ್ನು ಕೊಡ್ತಾ ಇದ್ದಾವೆ. ಬಹುತೇಕ ಕಂಪನಿಗಳಲ್ಲಿ ಈ ತರದ್ದಿಲ್ಲ. ಗಾರ್ಮೆಂಟ್ಸ್ ನೌಕರರಿಗಂತೂ ಯಥಾವಥ ಟಾರ್ಚರ್ಗಳನ್ನು ಕೊಡುವಂಥದ್ದು, OC ಕೆಲಸವನ್ನು ಮಾಡಿಸುವಂಥದ್ದು, ಎಲ್ಲರೂ ಕೂಡ ಅವರನ್ನ ಶೋಷಣೆ ಮಾಡುವಂಥದ್ದು. OC ಅಂದ್ರೆ ಇವತ್ತು ಉಳಿದಿರುವಂತಹ ಪ್ರೊಡಕ್ಷನ್ ಅನ್ನ ನಾಳೆ ಅವರು ಕಡ್ಡಾಯವಾಗಿ ಮುಗಿಸಲೇಬೇಕು. ನಾಳೆ ಕಡ್ಡಾಯವಾಗಿ ಮುಗಿಸುವ ಸಂದರ್ಭದಲ್ಲಿ 1 ಗಂಟೆ, 2 ಗಂಟೆ, 3 ಗಂಟೆ, 4 ಗಂಟೆ ಹೆಚ್ಚಿನ ಕೆಲಸವನ್ನು ಮಾಡಿ ಆ ಪ್ರೊಡಕ್ಷನ್ ಅನ್ನ ಮುಗಿಸಿದ್ರೆ ಅವರಿಗೆ ಆ ಹೆಚ್ಚಿನ ಸಮಯ ಮತ್ತೆ ಅವಧಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಭತ್ಯೆ ಆಗಲಿ, ಸಂಬಳ ಆಗಲಿ, ಸಾರಿಗೆ ಆಗಲಿ ಕೊಡ್ತಾ ಇಲ್ಲ. ಕಾರಣ ಇಷ್ಟೇ, ಅದೆಲ್ಲ OC ಅಂತ ಕರೀತಾರೆ. ಈ ಗಾರ್ಮೆಂಟ್ಸ್ ಪದ್ಧತಿಗಳಲ್ಲಿ ಈ ತರದ ಅವಿರತವಾಗಿ ಶೋಷಣೆ ಮಾಡ್ತಾ ಇದ್ರೆ, ಇನ್ನು ಕಾರ್ಖಾನೆಗಳಲ್ಲಿ ಕಾರ್ಮಿಕರು ಕೆಲವು ದೊಡ್ಡ ಕಾರ್ಖಾನೆಗಳನ್ನು ಬಿಟ್ಟರೆ ಉಳಿದಂತ ಸಣ್ಣ ಪುಟ್ಟ ಕಂಪನಿಗಳ ಕಾರ್ಖಾನೆಗಳಲ್ಲಿ ಕಾರ್ಮಿಕರಿಗೆ ಕಿಂಚತ್ತು ಯಾವುದೇ ಮರ್ಯಾದೆ ಇಲ್ಲದೇನೆ ಅವರ ಹತ್ರ ಸಂಪೂರ್ಣವಾಗಿ ಕೆಲಸವನ್ನು ತಿಳಿಸ್ಕೊಂಡು ಕೆಲಸ ಮಾಡಿ ಮಾಲೀಕರು ದೊಡ್ಡವರಾಗ್ತಾ ಇದ್ದಾರೆ, ಕಾರ್ಮಿಕರು ಯಥಾಸ್ಥಿತಿಯಲ್ಲಿದ್ದಾರೆ. ಇವೆಲ್ಲವೂ ತರಬೇಕು. ಹೊಸ ಕಾರ್ಮಿಕ ಕಾಯ್ದೆಗಳು ರೂಪುಗೊಳ್ಳಬೇಕು ಮತ್ತು ಎಲ್ಲ ಕನ್ನಡಿಗರಿಗೆ ಕಾರ್ಮಿಕರಾಗುವಂತ ಅವಕಾಶವನ್ನು ಕಲ್ಪಿಸಬೇಕು. ಈ ಉದ್ದೇಶದಿಂದ ಯುವ ಕನ್ನಡಿಗರ ಸೇನೆ ಈ ಮೇ 1ನೇ ತಾರೀಕು ನಡೆಯುವಂತಹ ಸಮಾವೇಶವನ್ನ ಆಯೋಜನೆ ಮಾಡಿದೆ. ಆ ಕಾರಣಕ್ಕೆ ಮೇ 1ನೇ ತಾರೀಕು ತಿಗಳಪಾಳ್ಯ ಮುಖ್ಯ ರಸ್ತೆ ಪೀಣ್ಯ 2ನೇ ಹಂತದಲ್ಲಿ ಈ ಒಂದು ನವೋದಯ ಶಾಲೆಯ ಮುಂಭಾಗದಲ್ಲಿ ಒಂದು ಆಟದ ಮೈದಾನದಲ್ಲಿ ಸುಮಾರು 10,000 ಜನ ಕಾರ್ಮಿಕರು, ಸ್ಥಳೀಯ ಕಾರ್ಮಿಕರು ಈ ಪೀಣ್ಯವನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ರೆ ಅಲ್ಲಿ ಕಾರ್ಮಿಕರ ಸಂಖ್ಯೆ ಬಹಳ ಇದೆ. ಆ ಕಾರ್ಮಿಕರು ಸ್ಥಳೀಯವಾಗಿ 10 ರಿಂದ 12,000 ಜನ ಸೇರ್ತಾ ಇದ್ದಾರೆ. ಆ ಸಮಾವೇಶವನ್ನ ಅಲ್ಲಿ ನಡೆಸಲು ಶ್ರೀಯುತ ನೇರ ರಾಮಪ್ರಸಾದ್ ಗೌಡರು ಯುವ ಕನ್ನಡಿಗರ ಸೇನೆಯ ರಾಜ್ಯಾಧ್ಯಕ್ಷರು
ನಿರ್ಧಾರವನ್ನು ತಗೊಂಡು ಈಗಾಗಲೇ ಸಿದ್ಧತೆಗಳು ನಡೀತಾ ಇದೆ. ಮೇ 1ನೇ ತಾರೀಕಿನ ಈ ಕಾರ್ಯಕ್ರಮಕ್ಕೆ ದಯಮಾಡಿ ತಾವೆಲ್ಲರೂ ಕೂಡ ಪ್ರಚಾರವನ್ನು ಕೊಟ್ಟು ಕಾರ್ಮಿಕರ ಹಕ್ಕುಗಳಿಗಾಗಿ ಹೋರಾಡ್ತಾ ಇರುವಂತಹ ಸಂಘಟನೆಗಳನ್ನ ಬೆಂಬಲಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿಯನ್ನು ಮಾಡ್ಕೊಳ್ತಾ, ಈಗ ಮೇ 1 ಕಾರ್ಮಿಕರ ದಿನಾಚರಣೆ. ಬಹುಶಃ ಕಾರ್ಮಿಕರ ದಿನಾಚರಣೆಯನ್ನ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಅನ್ನೋದು ನನ್ನ ಭಾವನೆ. ಆ ದಿನ ರಜಾ ಕೊಡ್ತಾರೆ, ಕಂಪ್ನಿಲಿ ರಜಾ ಕೊಟ್ಟು ಕಾರ್ಮಿಕರೆಲ್ಲ ಮನೆಗಿದ್ದು ಒಂದು ದಿನ ರಜಾ ಸಿಕ್ತು ಅನ್ನೋ ಭಾವನೆಯಲ್ಲಿದ್ದಾರೆ. ಬಹುಶಃ ಅದು ಆಗಬಾರದು. ಕಾರ್ಮಿಕರು ಕೂಡ ಮನುಷ್ಯರೇ, ಅವ್ರಿಗೂ ಕೂಡ ಒಂದು ದಿನ ಇದೆ, ಅವ್ರಿಗೂ ಕೂಡ ಒಂದು ದಿನಾಚರಣೆ ಇದೆ. ಆ ದಿನಾಚರಣೆ ಅದ್ದೂರಿಯಾಗಿ ಆಚರಣೆ ಆಗಬೇಕು, ಅರ್ಥಪೂರ್ಣವಾಗಿ ಆಚರಣೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಮಿಕ ದಿನಾಚರಣೆ ಪ್ರಯುಕ್ತ ಯುವ ಕನ್ನಡಿಗರ ಸೇನೆ ವತಿಯಿಂದ ಬೃಹತ್ ಕಾರ್ಮಿಕರ ಸಮಾವೇಶವನ್ನ ಹಮ್ಮಿಕೊಂಡಿದ್ದೀವಿ. ಸಮಾವೇಶ ಮಾಡ್ತಾ ಇರೋ ಉದ್ದೇಶ ಕಾರ್ಮಿಕರಿಗೆ ಸಲ್ಲಬೇಕಾಗಿರುವಂತಹ ಹಕ್ಕುಗಳು ಸಲ್ಲಬೇಕು. ಅವರ ಧ್ವನಿಯಾಗಿ ನಾವು ಧ್ವನಿಯನ್ನ ಎತ್ತಿ ಸರ್ಕಾರವನ್ನ ಎಚ್ಚರಿಸಬೇಕು. ಅವರಿಗೆ ತಲುಪಬೇಕಾಗಿರುವಂತಹ ಅನುದಾನಗಳು, ಯೋಜನೆಗಳು, ಸವಲತ್ತುಗಳು ನೇರವಾಗಿ ಮಧ್ಯವರ್ತಿಗಳಿಂದ ತಲುಪಬೇಕು. ಎಲ್ಲೋ ಒಂದು ಕಡೆ ಅವ್ರಿಗೆ ಸಲ್ಲಬೇಕಾಗಿರುವಂತಹ ಸರಿಯಾದ ವೇತನ, ಭತ್ಯೆ, ಸವಲತ್ತುಗಳು ಎಲ್ಲೂ ಕೂಡ ಮಾಲೀಕರಿಂದ ಸಲ್ಲುತ್ತಿಲ್ಲ. ಅದು ತಲುಪಬೇಕು. ಅದಕ್ಕಿಂತ ಅತಿ ಮುಖ್ಯವಾಗಿ ಕೆಲಸ ಮಾಡೋ ಜಾಗದಲ್ಲಿ ಜಾತಿ ಭೇದ, ವರ್ಣ ಭೇದ, ಭೇದ ಭಾವಗಳನ್ನ ಇಂಗಡಿಸಿ ಅವರಿಗೆ ನೋವು ಕೊಡದೆ ಎಲ್ಲರನ್ನೂ ಸಮಾನವಾಗಿ ಸ್ವೀಕರಿಸಿ ನಡೆಸ್ಕೋಬೇಕು ಅನ್ನೋ ಉದ್ದೇಶಗಳನ್ನ ಇಟ್ಕೊಂಡು ಕೆಲವು ಮಾಲೀಕರಿಂದ, ಕೆಲವು ಕಂಪನಿಗಳಿಂದ ಹೆಣ್ಣು ಮಕ್ಕಳಿಗೆ ಆಗ್ತಾ ಇರುವಂತಹ ಕಿರುಕುಳದ ವಿಚಾರವಾಗಿ ಅಥವಾ ಸರ್ಕಾರದಿಂದ ಇರುವಂತಹ ಒಂದು ಏನು ಆದೇಶಗಳು, ಅವರ ಋತುಚಕ್ರದ ಸಂದರ್ಭದಲ್ಲಿ ರಜಾ ಕೊಡಬೇಕು ಅಂತ ಆದೇಶ ಇದ್ರೂ ಕೂಡ ಕೆಲವು ಕಂಪನಿಗಳಲ್ಲಿ ಇವತ್ತಿಗೂ ಕೆಲಸ ಮಾಡಿಸ್ತಿದ್ದಾರೆ. ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಒಂದು ಬೃಹತ್ ಕಾರ್ಮಿಕರ ಸಮಾವೇಶವನ್ನ ಮೇ 1, 2026 RNVK ಶಾಲೆಯ ಆಟದ ಮೈದಾನ, ತಿಗರಳುಪಾಳ್ಯ ಮುಖ್ಯ ರಸ್ತೆ, ಪೀಣ್ಯ 2ನೇ ಹಂತ, ಬೆಂಗಳೂರು. ಇಲ್ಲಿ ಯುವ ಕನ್ನಡಿಗರ ಸೇನೆ ವತಿಯಿಂದ ಸುಮಾರು 10,000ಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆಯಿಂದ ಸಮಾವೇಶವನ್ನ ನಡೆಸ್ತಾ ಇದ್ದೀವಿ. ಈ ಸಮಾವೇಶದಲ್ಲಿ ಯುವ ಕನ್ನಡಿಗರ ಸೇನೆಯ ವತಿಯಿಂದ ಪ್ರಪ್ರಥಮವಾಗಿ ಆರೋಗ್ಯ ಶಿಬಿರ ಇರುತ್ತೆ, ಬೃಹತ್ ಆರೋಗ್ಯ ತಪಾಸಣೆ ಶಿಬಿರ ಇರುತ್ತೆ. ಆ ಒಂದು ಆರೋಗ್ಯ ತಪಾಸಣೆಯಲ್ಲಿ ಅವರಿಗೆ ಒಂದು BP, ಶುಗರ್ ಅಥವಾ ಒಂದು ಏನು ಬೇಸಿಕ್ ಲೆವೆಲ್ ಇದೆ ಆ ತರದನ್ನೆಲ್ಲ ಒಂದು ಟೆಸ್ಟ್ ಮಾಡುವಂತದ್ದು ಅವರಿಗೆ ಒಂದು ಶಿಬಿರ, ಪ್ರಕ್ರಿಯೆ ಹಾಸ್ಪಿಟಲ್ ವತಿಯಿಂದ ಶಿಬಿರ ಇರುತ್ತೆ. ಕೆಲವು ಆಯ್ದಂತ ಪೌರ ಕಾರ್ಮಿಕರಿಗೆ ಸಮವಸ್ತ್ರ ವಿತರಣೆ ಇರುತ್ತೆ. ಕೆಲವು ಆಯ್ದಂತ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ ಇರುತ್ತೆ. ಕೆಲವು ಆಯ್ದಂತ ಕಾರ್ಮಿಕರಿಗೆ ಆರೋಗ್ಯ ವಿಮೆ ವಿತರಣೆ ಇರುತ್ತೆ. ಇ-ಶ್ರಾಮ್ ನೋಂದಣಿ ಅಭಿಯಾನ ಇರುತ್ತೆ. ಇದರ ಜೊತೆಗೆ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನ ಯುವ ಕನ್ನಡಿಗರ ಸೇನೆ ವತಿಯಿಂದ ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ 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 ನಿರ್ಮಾನಂದ ಮಹಾಸ್ವಾಮೀಜಿಗಳು, ಪೀಠಾಧ್ಯಕ್ಷರು, ಆದಿಚುಂಚನಗಿರಿ ಮಠ ಇವರು ದಿವ್ಯ ಸಾನ್ನಿಧ್ಯವನ್ನ ವಹಿಸಲಿದ್ದು, ಉದ್ಘಾಟನೆಯನ್ನ ಸ್ಥಳೀಯ ಜನಪ್ರಿಯ ಶಾಸಕರಾದ ST ಸೋಮಶೇಖರ್ ಅವರು ಉದ್ಘಾಟನೆಯನ್ನ ಮಾಡಲಿದ್ದು, ಘನ ಉಪಸ್ಥಿತಿಯಲ್ಲಿ ಶೋಭಾ ಕರಂದ್ಲಾಜೆರವರು, ಸ್ಥಳೀಯ ಸಂಸದರು, ಸೂಕ್ಷ್ಮ ಸಣ್ಣ ಮಧ್ಯಮ ಉದ್ಯಮಶೀಲತೆ ರಾಜ್ಯ ಸಚಿವರು ಮತ್ತು ರಾಜ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಘನ ಉಪಸ್ಥಿತಿಯನ್ನ ವಹಿಸಲಿದ್ದಾರೆ. ಪೌರ ಕಾರ್ಮಿಕರಿಗೆ ಸಮವಸ್ತ್ರ ವಿತರಣೆಯನ್ನು ಜವರಾಯಗೌಡರು, ವಿಧಾನ ಪರಿಷತ್ ಸದಸ್ಯರು ಮತ್ತು ಮಹಿಳೆಯರ ಪೌರ ಕಾರ್ಮಿಕರಿಗೆ ಒಂದು ಸನ್ಮಾನ ಮತ್ತೆ ಸಮವಸ್ತ್ರ ವಿತರಣೆಯನ್ನ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರು, ಮಹಿಳಾ ಆಯೋಗದ ಅಧ್ಯಕ್ಷರು, ಇವರು ವಹಿಸಲಿದ್ದಾರೆ. ಇನ್ನುಳಿದಂತೆ ಸುಮಾರು ಜನ ಗಣ್ಯರು ಭಾಗವಹಿಸಿದ್ದು, ಆ ಸಾಲಿನಲ್ಲಿ ಪೀಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷರಾದ ದಾನಪ್ಪರವರು, ನಮ್ಮ ಯುವ ಕನ್ನಡಿಗರ ಸೇನೆಯ ಗೌರವಾಧ್ಯಕ್ಷರಾದ M ಜಗದೀಶ್ ಗೌಡರವರು, ಸ್ಥಳೀಯ ಮುಖಂಡರುಗಳಾದ ಭಾನು ರಂಗಸ್ವಾಮಿರವರು, ಸತೀಶ್ ಗೌಡರವರು, ಸಿದ್ದೇಶ್ ರವರು, ಇನ್ನುಳಿದಂತೆ ಸ್ಥಳೀಯ ನಾಯಕರುಗಳು ಭಾಗವಹಿಸಿದ್ದು, ಅತಿ ಮುಖ್ಯವಾಗಿ ಆರೋಗ್ಯ ಶಿಬಿರದ ಚಾಲನೆಯನ್ನ
ಮಂಡ್ಯ ಮಲ್ಲೇಶ್ವರವರು ಅತಿ ಮುಖ್ಯವಾಗಿ ಅದನ್ನ ಚಾಲನೆಯನ್ನ ಮಾಡ್ತಾರೆ. ಜೊತೆಯಲ್ಲಿ ಸ್ಥಳೀಯ ನಾಯಕರುಗಳು ಇರ್ತಾರೆ. ಕೆಲವು ಆಯ್ದಂತ ಗಣ್ಯರಿಗೆ ಕಾರ್ಮಿಕ ರತ್ನ ಪ್ರಶಸ್ತಿನ ನೀಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಅಭಯ ಗೋಲ್ಡ್ ಮಾಲೀಕರಾದ ಸತೀಶ್ ಗೌಡ ಅವರು, ಮತ್ತೆ ಸಮಾಜ ಸೇವಕರಾದ ಸುಬ್ಬಣ್ಣರವರು, ಸ್ಮಾರ್ಟ್ ವೀಕ್ ಕಂಪನಿ ಮಾಲೀಕರಾದ ದೀಪು ಗೌಡರವರು, ಉದ್ಯಮಿಗಳಾದ ವೆಂಕಟೇಶ್ ಅವರು, ಇವರಿಗೆ ಕಾರ್ಮಿಕ ರತ್ನ ಪ್ರಶಸ್ತಿನ ನೀಡೋದ್ರ ಜೊತೆಯಲ್ಲಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮ, ಸುಮಾರು 10,000ಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ. ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಇರುತ್ತೆ. ಕಾರ್ಮಿಕರು ಯಾರು ಕೂಡ ಖಾಲಿ ಹೊಟ್ಟೆಯಲ್ಲಿ ಹೋಗಬಾರ್ದು, ಖುಷಿಯಾಗಬೇಕು ಅಂತ ಹೇಳಿ ಒಂದು ಬಿರಿಯಾನಿ ವ್ಯವಸ್ಥೆಯನ್ನ ಮಾಡಿ ಒಂದು ಹೊಟ್ಟೆ ತುಂಬ ತುಂಬ ಇದ್ರಲ್ಲಿ ಹೋಗ್ಬೇಕು ಅಂತ ಹೇಳಿ ನಾವು ವ್ಯವಸ್ಥೆಯನ್ನ ಮಾಡಿದ್ವಿ.